ಸರ್ ಈಗ ಸ್ಟೇಟ್ ಅಲ್ಲಿ ನಿನ್ನೆ ಎಲ್ಲ ಪಟ್ಟಿಯೆಲ್ಲ ನೋಡಿ ಬಹಳಷ್ಟು ಹಿರಿಯ ನಾಯಕರನ್ನ ಮನೇಲಿ ಕೂರ್ಸಂತ ಒಂದು ದೊಡ್ಡ ಪ್ರಯತ್ನ ನಡೆದಿದೆ, ಹೊಸ ಮುಖಗಳಿಗೆ ಬಂದಿದ್ದಾರೆ. ಅದು ಏನಾದ್ರು ಈಗ ಸೋಮಣ್ಣ ಇರ್ಬೋದು, ಈಶ್ವರಪ್ಪ ಇರ್ಬೋದು, ಎಲ್ಲರನ್ನೂ ಕೂಡ ಇಲ್ಲ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಸೋಮಣ್ಣ ಅವ್ರಿಗೆ 2 ಕಡೆ ಅವಕಾಶ ಮಾಡಿಕೊಟ್ಟಿದೆ. ಅವೆಲ್ಲ ಕೂಡ ಅವ್ರನ್ನ ಸೋಲ್ಸಂತ ಕ್ರಮಗಳು ಅಂತ ಯಾಕೆ ಆತರ ವಿಶ್ಲೇಷಣೆ ಮಾಡ್ತೀರಿ? ಅವ್ರ ಶಕ್ತಿಯನ್ನು ಬಳಸ್ಕೊಳ್ಳೋ ಅಂತ ಕೆಲಸ, ಅವ್ರ ಶಕ್ತಿಯನ್ನು ಬಳಸ್ಕೊಳ್ಳೋ ಅಂತ ಕೆಲಸವನ್ನ ಡೆಲ್ಲಿ ನಾಯಕರು ಮಾಡ್ತಾ ಇದ್ದಾರೆ. ಅವ್ರ ಶಕ್ತಿ ಅನ್ಯುಟಿಲೈಸ್ಡ್ ಆಗ್ಬಾರ್ದು ಅಂತ ಹೇಳಿ ಹೆಚ್ಚು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಈಗ ಪ್ರೀತಮ್ ಗೌಡಂಗೆ 2ನೇ ಬಾರಿ ಅವಕಾಶ ಕೊಟ್ಟಿರೋಂಥದ್ದು ಅವನ ಶಕ್ತಿ ವೃದ್ಧಿ ಆಗಿದೆ, ಹಂಗಾಗಿ ಮತ್ತೊಮ್ಮೆ ನಿಲ್ಲಿ ಅಂತ ಹೇಳಿದ್ದಾರೆ. ಏನು 1ನೇ ಬಾರಿ ಶಾಸಕರಾದವ್ರಿಗೆಲ್ಲ 2ನೇ ಬಾರಿ ಕೊಟ್ಟಿಲ್ಲ, ಸಂಜಯ್ ಮಠಂದೂರು ಕೊಟ್ಟಿಲ್ಲ, ಇನ್ನೊಬ್ರಿಗೆ 2ನೇ ಬಾರಿಗೆ ಶಾಸಕರಾದವ್ರು 2ನೇ ಸಲಿಗೆ ಅವಕಾಶ ಕೊಟ್ಟಿಲ್ಲ. ಆ ರೀತಿಯಾಗಿ ಹಿರಿಯರು ಕಿರಿಯರು ಅಂತೇನಿಲ್ಲ, ಎಲ್ಲರಿಗೂ ಅವಕಾಶ ಕೊಡಬೇಕು. ಸಾವಿರಾರು ಕಾರ್ಯಕರ್ತರು ಕೆಲಸ ಮಾಡಿರ್ತಾರೆ ಒಂದು ಕ್ಷೇತ್ರದಲ್ಲಿ ಶಾಸಕರಾಗಬೇಕು ಅಂತ. ಒಬ್ರು ಕೊಟ್ಟಿರ್ತಾರೆ, ಇನ್ನೊಬ್ರು ಕೊಟ್ಟಿರಲ್ಲ. ಹಾಗಾಗಿ ಅದಕ್ಕೆ ಹಿರಿಯರು ಕಿರಿಯರು ಅಂತ ಯಾವುದು ಮಾನದಂಡಗಳೇನಿಲ್ಲ. ಕ್ರಿಯಾಶೀಲತೆ ಮತ್ತು ಪಕ್ಷಕ್ಕೆ ಬದ್ಧವಾಗಿ ಕೆಲಸ ಮಾಡೋವಂಥವ್ರಿಗೆ ಹೆಚ್ಚು ಅವಕಾಶವನ್ನ ಕೊಡುವಂತ ಕೆಲಸ ಮಾಡ್ತಾರೆ. ಸರ್, ನಾಳೆ ದಯಮಾಡಿ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನದ ತನಕ ಜನರ ಭಾವನೆಯನ್ನ ಹೂ ಅಂತಾನೆ ಇಲ್ವಲ್ಲ ಸರ್ ಯಾರು? ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.